ಹಾಯ್ ಮಕ್ಳೇ, ನಾನು ಯಾರಂತ ಗೊತ್ತಾಯ್ತಲ್ವಾ? ನಾನು ಹೋದ್ಸರಿ ಒಂದು ಕತೆ ಹೇಳಿದ್ನಲ್ಲ ನಿಮಗೆ. ಈ ದಿನನ ಇನ್ನೊಂದು ಕತೆ ತಗೊಂಡು ಬಂದಿದ್ದೀನಿ ನಿಮಗೋಸ್ಕರ. ಈ ಒಂದು ಊರಲ್ಲಿ ಒಬ್ಬ ಬ್ರಾಹ್ಮಣ ಇರ್ತಾನೆ. ಅವನು ತುಂಬಾ ಬಡವ. ಅವನ ಸಂಸಾರ ಎಲ್ಲ ಇರುತ್ತೆ, ಅವನಿಗೆ ನೋಡ್ಕೊಳಕ್ ಆಗ್ತಾ ಇರಲ್ಲ. ಹಂಗಾಗಿ ಏನ್ ಮಾಡೋದು, ಜೀವನ ಮಾಡೋದು ತುಂಬಾ ಕಷ್ಟ ಆಗ್ತಿದೆಯಲ್ಲ ಅಂತ ಹೇಳ್ಬಿಟ್ಟು ಅವನು ಏನ್ ಮಾಡೋದು ಅಂತ ಹೇಳಿ ಮನೆ ಬಿಟ್ಟೆ ಹೋಗ್ಬಿಡ್ತಾನೆ. ಅವನಿಗೆ ಸಾಕಕ್ಕೆ ಆಗಲ್ಲ ಸಂಸಾರನ. ಹೋಗ್ತಾ ಹೋಗ್ತಾ ಇರ್ತಾನೆ. ಅವನಿಗೂ ಎಲ್ಲ ಹೊಟ್ಟೆ ಎಲ್ಲ ಹಶ್ವಾಗ್ಬಿಡುತ್ತೆ. ಏನ್ ಮಾಡೋದಪ್ಪ, ಒಂದ್ ಸ್ವಲ್ಪ ನೀರಾದ್ರೂ ಕುಡಿಯೋಣ ಅಂತ ಹೇಳ್ತಾನೆ. ಅಲ್ಲೊಂದು ಬಾವಿ ಕಾಣುತ್ತೆ ಅವನಿಗೆ. ಸರಿ ಅಂತ ಹೇಳ್ಬಿಟ್ಟು ಬಾವಿನಲ್ಲಿ ನೀರಾದ್ರೂ ಕುಡಿಯೋಣ ಅಂತ ಹಿಂಗ್ ನೋಡ್ತಾನೆ. ಆ ಬಾವಿನಲ್ಲಿ ಒಂದು ಹುಲಿ ಇರುತ್ತೆ, ಒಂದು ಕೋತಿ ಇರುತ್ತೆ, ಒಂದು ಹಾವಿರುತ್ತೆ, ಒಬ್ಬ ಮನುಷ್ಯ ಇರ್ತಾನೆ. ಅಯ್ಯೋ, ನಾನು ಒಂದ್ ಸ್ವಲ್ಪ ನೀರ್ ಕುಡಿಯೋಣ ಅಂತ ಬಂದ್ರೆ ಇಲ್ಲೇನು ಇಷ್ಟೊಂದ್ ಇದಾವಲ್ಲ, ಏನ್ ಮಾಡೋದಪ್ಪ ಅಂತ ಹೇಳ್ತಾನೆ. ಅಷ್ಟ್ರಲ್ಲಿ ಆ ಹುಲಿ ಇವನ್ನ ಕರೆದ್ಬಿಟ್ಟು, ನನ್ನ ಏನಾರು ಮಾಡಿ ಮೇಲ್ ತೆಗಿ, ನನಗೆ ತುಂಬಾ ಕಷ್ಟ ಆಗ್ತಿದೆ, ನಾನು ಇಲ್ಲಿರೋದು, ನನಗೂ ಸಹ ಹೆಂಡತಿ ಮಕ್ಳಿದ್ದಾರೆ ಅಂತ ಹೇಳ್ತದ ಹುಲಿ. ಅಯ್ಯೋ ಅಪ್ಪ, ನಿನ್ನ ಮೇಲ್ ತೆಗೆದು ಬಿಟ್ರೆ ಆಯ್ತಲ್ಲ, ನೀನು ಮೇಲ್ ಬಂದ ತಕ್ಷಣ ನನ್ ತಿಂದ್ಬಿಡ್ತೀಯ, ಅವಾಗ ನಾನೇನ್ ಮಾಡ್ಲಿ ಅಂತ ಹೇಳಿ. ಇಲ್ಲ ಇಲ್ಲ, ನಿಜ ನಾನು ಏನು ಮಾಡಲ್ಲ, ನಿನಗೆ ಸಹಾಯ ಮಾಡ್ತೀನಿ, ನನ್ನ ಹೊರಗ್ ತೆಗಿ ಅಂತ ಹೇಳುತ್ತೆ. ಅವಾಗ ಇವನು ಆಯ್ತು ಅಂತ ಹೇಳ್ಬಿಟ್ಟು ಒಂದು ಹಗ್ಗ ಎಳೆ ಬಿಟ್ಬಿಟ್ಟು ಅವನ್ನ ಹೊರಗ್ ತೆಗಿಯುತ್ತೆ ಆ ಹುಲಿನ. ಆ ಹುಲಿ ಆಯ್ತು ನೋಡು, ನನ್ ಗುಹೆ ಇಲ್ಲೇ ಇದೆ, ನೀನೇ ಯಾವಾಗ ಬೇಕಾದ್ರೂ ನನಗ್ ಬಾ, ಅಲ್ಲಿ ನಾನು ಸಹಾಯ ಮಾಡ್ತೀನಿ ಅಂತ ಹೇಳುತ್ತೆ. ಅದೇ ರೀತಿ ಮತ್ತೆ ಕೋತಿನೂ ಕೂಡ ನನ್ನ ಹೊರಗ್ ತೆಗಿ, ನಾನ್ ನಿನಗ್ ಸಹಾಯ ಮಾಡತ್ನಿ ಅಂತ ಹೇಳುತ್ತೆ. ಸರಿ ಅಂತ ಹೇಳ್ಬಿಟ್ಟು ಕೋತಿನೂ ಹೊರಗ್ ತೆಗಿಯುತ್ತೆ. ಆಮೇಲೆ ಕೋತಿ ಹೋಗ್ಬಿಟ್ಟು ಹೊರಗಡೆ ನೋಡಿ, ಇಲ್ಲಿ ಕಾಡಲ್ಲಿ ದೊಡ್ಡ ಮರದಲ್ಲಿ ನಾನು ವಾಸವಾಗಿರ್ತೀನಿ, ನಿನಗೆ ಏನೇ ಸಹಾಯ ಬೇಕಿದ್ರು ನನ್ ಕರಿ, ನಾನು ಬಂದ್ ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳುತ್ತೆ. ಹಂಗೆ ಹೇಳಿದಾಗ ಮತ್ತೆ ಹಾವು ಕೂಡ ನನ್ನ ಹೊರಗ್ ತೆಗಿ ಅಂತ ಕೇಳುತ್ತೆ. ಅಪ್ಪ, ನೀನ್ ಮೊದ್ಲೇ ವಿಷ ಜಂತು, ಮೇಲ್ ಬಂದ ತಕ್ಷಣ ನನ್ ಕಚ್ಬಿಟ್ರೆ ನನ್ ಗತಿ ಏನು, ನಾನ್ ನಿನ್ ತೆಗಿಯಲ್ಲಪ್ಪ ಅಂತ ಹೇಳ್ತೆ. ಇಲ್ಲ ಇಲ್ಲ, ನೀನ್ ಹಂಗ ಅನ್ಬೇಡ, ನಾನು ಏನು ಮಾಡಲ್ಲ ನಿನ್ನ, ನನ್ನೂ ದಯವಿಟ್ಟು ತೆಗಿ ಹೊರಗಡೆ, ನಾನು ನಿನಗ್ ನನ್ನ ಕೈಲಾಗಿದ್ ಸಹಾಯ ಮಾಡ್ತೀನಿ ಅಂತ ಹೇಳುತ್ತೆ. ಅಯ್ಯೋ ಹೋಗ್ಲಿ ಬಿಡು ಪಾಪ, ಅಸಹಾಯಕರಿಗೆ ಸಹಾಯ ಮಾಡ್ಬೇಕಲ್ವಾ ಅಂತ ಹೇಳ್ಬಿಟ್ಟು ತೆಗಿತಾನೆ. ಅದು ಆಯ್ತು, ನೀನ್ ಏನಾರ ಬೇಕು ಅಂತ ಕೇಳು, ನಾನು ಬರ್ತೀನಿ ಅಂತ ಹೇಳಿ ಹೋಗುತ್ತೆ. ಆಮೇಲೆ ಅವು ಮೂರು ಹೋಗುವಾಗ ಹೇಳ್ತಾರೆ, ಆ ಮನುಷ್ಯನಿಗೆ ಮಾತ್ರ ಸಹಾಯ ಮಾಡ್ಬೇಡ ನೀನು ಅಂತ. ಆಯ್ತು ಅಂತ ಅನ್ಕೋತಿದ್ದು ಅಷ್ಟರಲ್ಲಿ ಮನುಷ್ಯ, ನನ್ಗೂ ಸಹಾಯ ಮಾಡು, ನನ್ನೂ ಹೊರಗ್ ತೆಗಿ, ಅವ್ರ ಪ್ರಾಣಿಗಳನ್ನೇ ತೆಗ್ದಿದ್ಯಾ, ನನ್ನ ಯಾಕೆ ತೆಗಿತಾ ಇಲ್ಲ ಅಂತ ಹೇಳ್ತಾನೆ. ಅಯ್ಯೋ ಹೌದಲ್ವಾ, ಪ್ರಾಣಿಗಳನ್ನೇ ತೆಗ್ದಿದ್ದೀನಿ ಅಂತ, ಇವನು ಕೂಡ ನನ್ನ ತರನೇ ಮನುಷ್ಯ ಅಲ್ವಾ, ತೆಗಿಯೋಣ ಬಿಡು ಅಂತ ಹೇಳ್ಬಿಟ್ಟು ಇವನ್ನ ತೆಗಿತಾರೆ. ಅವನು ತೆಗೆದು ಹಿಂಗೆ ಹೊರಗೆ ಬಂದ್ಮೇಲೆ, ಆದ್ರೆ ಇವನು ಮನೆಗೆ ಎಲ್ಲಾರನ್ನು ತೆಗೆದು ಕಳಿಸ್ತಾ ಹೋಗ್ತಾ ಇರ್ತಾನೆ ಹೊರಗಡೆ. ಅವನು ಹೊಟ್ಟೆ ಹಶ್ವಾಗ್ತಿರುತ್ತೆ, ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಅವನೇನ್ ಮಾಡ್ತಾನೆ, ಮನೆಗೆ ಹೋಗೋದೇ ಬೇಡ, ಏನಾದ್ರೂ ಆತ್ಮಹತ್ಯೆ ಮಾಡ್ಕೊಂಡ್ಬಿಡೋಣ ಅಂತ. ಅಷ್ಟ್ರಲ್ಲೇ ಬೇಡ ಅಂದ್ಕೊಂಡು ಇರು, ನನಗೆಲ್ಲ ಈ ಹುಲಿ, ಕೋತಿ ಮತ್ತೆ ಹಾವು, ಮನುಷ್ಯ ಸಹಾಯ ಕೇಳಿದ್ರಲ್ಲ, ಏನಾದ್ರೂ ಮಾಡ್ತಾರ ನೋಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಕೋತಿನ ಕರೀತಾನೆ. ಕೋತಿ ಬಂದ್ಬಿಟ್ಟು ತುಂಬಾ ಒಳ್ಳೊಳ್ಳೆ ಹಣ್ಣುಗಳನ್ನೆಲ್ಲ ತಗೊಂಡ್ಬಂದು, ನೀನ್ ನನಗೆ ಸಹಾಯ ಮಾಡಿದ್ಯಾ, ನೀನ್ ತಿನ್ನು ಅಂತ ಹೇಳ್ಬಿಟ್ಟು ಕೊಡುತ್ತೆ. ಎಷ್ಟೊಂದು ಹಣ್ಣೆಲ್ಲ ಕೊಡುತ್ತೆ. ಅವಾಗ ಇವನಿಗೂ ಖುಷಿ ಆಗ್ತದೆ. ಆಮೇಲೆ ಏನ್ ಮಾಡ್ತಾನೆ, ಇವನು ಮುಂದೆ ಹೋಗ್ತಾನೆ. ಮತ್ತೆ ಮುಂದೆ ಹೋದಾಗ ಹುಲಿ ಹತ್ರ ಹೋಗ್ತಾನೆ. ಆ ಹುಲಿ ಸ್ವಲ್ಪ, ಅಯ್ಯೋ ನೀನ್ ಎಷ್ಟು ಸಹಾಯ ಮಾಡಿದೀಯಾ ಅಂತ ಹೇಳ್ಬಿಟ್ಟು ಅದು ಅವನಿಗೆಲ್ಲ ಚಿನ್ನಾಭರಣಗಳನ್ನೆಲ್ಲ ಕೊಡುತ್ತೆ ಸ್ವಲ್ಪ. ಆಗ ಚಿನ್ನಾಭರಣ ತಗೊಂಡು ನೀನು ಹೋಗಿ ಜೀವನ ಮಾಡೋಗು ಅಂತ ಹೇಳುತ್ತೆ. ಇವನ್ ಏನ್ ಮಾಡ್ತಾನೆ, ಚಿನ್ನಾಭರಣ ತಗೊಂಡು ನಾನು ಏನು ಎಲ್ಲಿಗೆ ಹೋಗ್ಲಿ, ಮನುಷ್ಯ ಹೇಳಿದ್ನಲ್ವಾ ಅಕ್ಸಾಲಿಗ ನಾನು ಅಂತ, ಅವನ ಹತ್ರ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಅವನ ಹತ್ರ ಹೋಗ್ತಾನೆ. ಅವನ ಹತ್ರ ಹೋದಾಗ ಅಕ್ಸಾಲಿಗ, ಆಯ್ತು ನೀನ್ ಸಹಾಯ ಮಾಡಿದೆ, ನನ್ನ ಹತ್ರ ಬಾ, ನಾನು ಮಾಡ್ತೀನಿ ಅಂತ ಹೇಳಿದ್ದೆ, ಬಂದಿದೀಯಾ, ಇರು ಇಲ್ಲಿ ಕುತ್ಕೋ, ನಾನು ಇದನ್ನ ಬೇರೆ ಅಕ್ಸಾಲಿಗ್ನ ಹತ್ರ ಪರೀಕ್ಷೆ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳಿ ಅವನಲ್ಲಿ ಕೂರಿಸ್ಬಿಟ್ಟು ಅವನು ಅರಮನೆಗೆ ಹೋಗ್ಬಿಡ್ತಾನೆ. ರಾಜನ ಹತ್ರ ಹೋಗ್ಬಿಟ್ಟು ತಗೊಂಡೋಗಿ ರಾಜನ ಮಗನಿಗೆ ಇವನೇ ಮಾಡ್ಕೊಟ್ಟಿರ್ತಾನೆ. ಅದಕ್ಕೆ ರಾಜನ ಹತ್ರ ತಗೊಂಡು, ನೋಡಿ ನಮ್ಮ ಮನೆ ಹತ್ರ ಒಬ್ನು ಬಂದಿದ್ದಾನೆ, ಅವ್ನು ನಾನ್ ಮಾಡಿದ್ದ ಆಭರಣ ನಿಮ್ ಮಗನಿಗಂತ, ನಿಮ್ ಮಗ ಬೇರೆ ಕಾಣ್ತಾ ಇಲ್ಲ, ಅವ್ನು ಬಂದ, ಅದಕ್ಕೆ ನಾನು ತಗೊಂಡು ನಿಮ್ಮ ಹತ್ರ ಬಂದಿದ್ದೀನಿ ಅಂತ ಹೇಳ್ತಾನೆ. ನಿಮಗೆ ಬೇಕಂದ್ರೆ ನೀವು ಸೇವಕರನ್ನ ಕಳಿಸಿ, ಅವ್ನು ನಮ್ಮ ಮನೆ ಹತ್ರ ಕೂತಿದ್ದಾನೆ ಅಂತ. ಅವರೆಲ್ಲ ಸೈನಿಕರನ್ನೆಲ್ಲ ಕಳಿಸ್ಬಿಟ್ಟು ಇವ್ರ ಮನೆ ಹತ್ರ ಇರೋರ್ನ, ಅವನ್ನ ಬಡ ಬ್ರಾಹ್ಮಣನ ಕರ್ಕೊಂಡ್ಬರ್ತಾರೆ. ಕರ್ಕೊಂಬಂದ್ಬಿಟ್ಟು ಒಂದೇ ಸರಿ ಅವನ್ನ ಸೆರೆಮನೆಗೆ ಹಾಕ್ಬಿಡ್ತಾರೆ. ಸೆರೆಮನೆಗೆ ಹಾಕ್ದಾಗ ಇವನಿಗೆ ತುಂಬಾ ಬೇಜಾರಾಗುತ್ತೆ, ನಾನು ಏನ್ ತಪ್ಪು ಮಾಡಿಲ್ಲ, ನನ್ನ ಯಾಕೆ ನೀವು ಸೆರೆಮನೆಗೆ ಹಾಕ್ತೀರಾ ಅಂತ ಕೇಳ್ತಿರ್ತಾನೆ. ಅಷ್ಟರಲ್ಲಿ ಏನಾದ್ರೂ ಮಾಡ್ಬೇಕಲ್ಲ, ಅವನ್ ಕೇಳೋಣ ಇರು ಅಂತ ಯೋಚನೆ ಮಾಡಿ ಅವನ್ ಕರೀತಾನೆ. ಹಾವು ಸರ್ರನಾಗಿ ಬಂದ್ಬಿಟ್ಟು ಹಿಂಗಾಗಿದೆ ಅಂತ ಅವನ ಹತ್ರ ಎಲ್ಲ ಕತೆ ಹೇಳಿದಾಗ, ಇರು ನಾನು ಹೋಗ್ಬಿಟ್ಟು ಅಂತಃಪುರಕ್ಕೆ ಹೋಗಿ ಮಹಾರಾಣಿಗೆ ಕಚ್ಬಿಡ್ತೀನಿ, ನೀನು
ಬಂದ್ಬಿಟ್ಟು ಆ ಮಹಾರಾಣಿ ತಲೆ ಮೇಲೆ ಕೈ ಇಡು, ಅವಾಗ ನಾನು ವಿಷಯ ಎಲ್ಲ ತಗೊಂಡ್ಬಿಡ್ತೀನಿ, ಅವಾಗ ನೀನು ಜೈಲಿಂದ ಬಿಡುಗಡೆ ಆಗ್ತೀಯಾ, ಹೋಗ್ತೀಯಾ ಸೆರೆಮನೆಯಿಂದ ಅಂತ ಹೇಳುತ್ತೆ. ಅವಾಗ ಆಯ್ತು ಅಂತ ಹೇಳ್ಬಿಟ್ಟು ಅವನು ಹಾವು ಬರುತ್ತೆ. ಅವಾಗ ಇವನ್ ಇನ್ನೇನು ಸೆರೆಮನೆ ಮರಣ ದಂಡನೆ ವಿಧಿಸ್ಬೇಕು ಅಂತಿರ್ತಾರೆ. ಅಷ್ಟರಲ್ಲಿ ಮಹಾರಾಜನಿಗೆ ಯಾರು ಬಂದ್ಬಿಟ್ಟು ಇವಾಗ ರಾಣಿಗೆ ಹಾವು ಕಚ್ಚಿದೆ ಅಂತ ಹೇಳ್ಬಿಡ್ತಾರೆ. ಅವಾಗ ರಾಜ ಅಲ್ಲಿಗೆ ಹೋಗ್ಬಿಡ್ತಾನೆ. ಅಲ್ಲಿ ಹೋದ್ಮೇಲೆ ರಾಜ ಎಲ್ಲಾನು ರಾಜ್ಯದಲ್ಲಿರೋ ಅಂತ ಎಲ್ಲಾ ವೈದ್ಯರನ್ನು ಕರೆಸ್ಬಿಟ್ಟು ಅವನಿಗೆಲ್ಲ ನಾಟಿ ಔಷಧಿ ಎಲ್ಲ ಕೊಡಿಸಿ ಎಲ್ಲ ಮಾಡ್ತಾರೆ. ಏನ್ ಮಾಡಿದ್ರು ಅವಳಿಗೆ ವಿಷ ಕಡಿಮೆ ಆಗದೇ ಇಲ್ಲ. ಅವಾಗ ಏನ್ ಮಾಡೋದು, ಯಾರಾದ್ರೂ ನನ್ನ ರಾಣಿನ ಬದುಕಿಸಿದ್ರೆ ಅವರಿಗೆ ನನ್ನ ರಾಜ್ಯದಲ್ಲಿ ಅವ್ರು ಕೇಳಿದ್ದೆಲ್ಲ ಕೊಡ್ತೀನಿ ಅಂತ ಎಲ್ಲ ಬೇರೆ ಹೇಳ್ಬಿಡ್ತಾನೆ. ಅವಾಗ ನಾನ್ ಮಾಡ್ತೀನಿ ಅಂತ ಈ ಬ್ರಾಹ್ಮಣ ಹೇಳ್ತಾನೆ. ಅವಾಗ ಆಯ್ತು ಅಂತ ರಾಜನ ಬ್ರಾಹ್ಮಣನ್ ಕರ್ಕೊಂಡ್ ಬರ್ತಾರೆ. ಅಷ್ಟರಲ್ಲಿ ಬ್ರಾಹ್ಮಣ ಹೋಗ್ಬಿಟ್ಟು ಅವಳ ತಲೆ ಮೇಲೆ ಕೈ ಇಟ್ಟ ತಕ್ಷಣ ಆ ವಿಷ ಎಲ್ಲ ಹಾವು ಹೀರ್ಕೊಂಡ್ಬಿಡುತ್ತೆ. ಅವಾಗ ರಾಜನಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ, ನನ್ನ ಹೆಂಡ್ತಿನ ಮಹಾರಾಣಿನ ಬದುಕಿಸ್ತಲ್ಲ ಅಂತ ಹೇಳ್ಬಿಟ್ಟು ಅವನೇನ್ ಮಾಡ್ತಾನೆ, ಅವನಿಗೆ ಒಂದು ಮನೇನು ಕಟ್ಸ್ಕೊಟ್ಟು ಮತ್ತೆ ಅವನಿಗೆ ಒಂದ್ ಸ್ವಲ್ಪ ಹಣಕಾಸು ಎಲ್ಲ ಕೊಟ್ಟು, ಚಿನ್ನ ಎಲ್ಲ ನಿನ್ ಜೀವನ ಮಾಡು, ಮತ್ತೆ ನಿನ್ ಜೀವನೋಪಾಯಕ್ಕೆ ಒಂದು ಮನೆ ಕೆಲ್ಸನ ಕೊಡ್ತೀನಿ, ಇಲ್ಲಿಗೆ ಬಾ ಅಂತ ಹೇಳ್ತಾನೆ. ಹಂಗೆ ಹೇಳಿದ್ಮೇಲೆ ಅವಾಗ ನಡೆದ ಕತೆ ಎಲ್ಲ ಹೇಳಿದಕ್ಕೆ ಇವನೆಲ್ಲ ಮೋಸ ಮಾಡಿರೋದು ನೀನ್ ಮಾಡಿರೋದು ಅಂತ ಅಕ್ಸಾಲಿಗನ್ನ ಜೈಲಿಗೆ ಹಾಕ್ತಾರೆ. ಈ ಕತೆ ಇಷ್ಟ ಆಯ್ತಾ ಮಕ್ಳ? ಈ ಕತೆ ನೀತಿ ಏನ್ ಹೇಳಿ, ಒಳ್ಳೆತನದಿಂದ ಇದ್ದಿದ್ದಕ್ಕೆ ಬ್ರಾಹ್ಮಣನಿಗೆ ಒಳ್ಳೇದೇ ಆಯ್ತು, ಅವನ್ ಮೋಸ ಮಾಡಿದ್ದಕ್ಕೆ ಅಕ್ಕಸಾಲಿಗನಿಗೆ ಸೆರೆವಾಸ ಆಯ್ತು. ಬಾಯ್.